ನಯನತಾರ ವಿರುದ್ಧ ಮತ್ತೊಂದು ಕಂಪ್ಲೇಂಟ್ ದಾಖಲಾಗಿದೆ. ನೆಟ್ಫ್ಲಿಕ್ಸ್ ವಿಚಾರಕ್ಕೆ ಕುರಿತಂತೆ ಈ ಕಂಪ್ಲೇಂಟ್ ಆಗಿರೋದು. ತಮಿಳು ನಟಿ ನಯನತಾರಗೆ ಮತ್ತೊಂದು ಸಂಕಷ್ಟನ ಅಂತ ನೆಟ್ಫ್ಲಿಕ್ಸ್ ಡಾಕ್ಯುಮೆಂಟರಿಗೆ ಸಂಬಂಧಪಟ್ಟಂತೆ ನೋಟಿಸ್ ನೀಡಲಾಗಿದೆ. ಚಂದ್ರಮುಖಿ ಚಿತ್ರತಂಡದಿಂದ ನಟಿಗೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಅನಧಿಕೃತವಾಗಿ ಚಿತ್ರದ ತುಣುಕನ್ನ ಬಳಸಿದ್ರು ಅನ್ನೋ ಕಾರಣಕ್ಕೆ ನೋಟಿಸ್ ನೀಡಿದ್ದಾರೆ. ನಯನತಾರ ವಿರುದ್ಧ ಕೇಸ್ ದಾಖಲಿಸಿ ಆಗಿದೆ ಅಂತ ಚಿತ್ರತಂಡ ಮಾಹಿತಿಯನ್ನ ಹಂಚಿಕೊಂಡಿದೆ. ತಮ್ಮ ಮದುವೆ ಕುರಿತಾಗಿ ಒಂದು ಡಾಕ್ಯುಮೆಂಟರಿಯನ್ನ ನಯನತಾರ ಅವರು ಮಾಡಿರ್ತಾರೆ. ಅದರಲ್ಲಿ ತಾವು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಮತ್ತು ಬೇರೆ ಬೇರೆ ಚಿತ್ರಗಳಲ್ಲಿ ನಟಿಸಿದ್ದು, ಯಾವೆಲ್ಲ ಚಿತ್ರದ ಮೂಲಕ ಅವರಿಗೆ ಅತ್ಯುತ್ತಮ ಜನಪ್ರಿಯತೆ ಸಿಕ್ತು, ಅತ್ಯುತ್ತಮ ಗಳಿಕೆ ಆಯಿತು, ಅವರ ಫೇಮ್ ಹೆಚ್ಚಾಯಿತು, ಇದೆಲ್ಲದರ ಕುರಿತಂತೆ ಅವರ ಲೈಫ್ ಬಗ್ಗೆ ಆ ಒಂದು ಡಾಕ್ಯುಮೆಂಟರಿಯಲ್ಲಿ ಉಲ್ಲೇಖ ಮಾಡಿರ್ತಾರೆ. ಸೊ ಅದರಲ್ಲಿ ತಾವು ನಟಿಸಿರುವಂತಹ ಕೆಲವೊಂದಿಷ್ಟು ಪ್ರಮುಖ ಚಿತ್ರದ ತುಣುಕನ್ನು ಕೂಡ ಚಿತ್ರತಂಡದ ಪರ್ಮಿಷನ್ ಇಲ್ಲದೆ ಹಾಕಿರೋದ್ರಿಂದ ಈ ಸಂಕಷ್ಟ ಇದೀಗ ಎದುರಾಗ್ತಾ ಇರುವಂತದ್ದು. ನೆಟ್ಫ್ಲಿಕ್ಸ್ನಲ್ಲಿ ನಯನತಾರ ಡಾಕ್ಯುಮೆಂಟರಿಯಿಂದ ಸಾಕಷ್ಟು ವಿವಾದ ಆಗಿದೆ. ಡಾಕ್ಯುಮೆಂಟರಿ ಬಿಡುಗಡೆಯಾದಾಗಿನಿಂದಲೂ ಕೂಡ ವಿವಾದದ ಸುಳಿಯಲ್ಲೇ ನಯನತಾರ ಅವರು ಸಿಲುಕಿದ್ದಾರೆ. ಈ ಹಿಂದೆ ನಟ ಧನುಷ್ ಸಹ ನಯನತಾರಾಗೆ ನೋಟಿಸ್ ಕಳುಹಿಸಿದ್ರು. ಅಲ್ಲೂ ಕೂಡ 10 ಸೆಕೆಂಡ್ನ ಒಂದು ತುಣುಕನ್ನ ಇವರು ಯೂಸ್ ಮಾಡಿದ್ರು ಅನ್ನುವಂತಹ ಕಾರಣಕ್ಕೆ ಕೋರ್ಟ್ ಮೊರೆ ಹೋಗಿದ್ರು. ನಯನತಾರ ಹಾಗೂ ವಿಘ್ನೇಶ್ ಇವನ್ಗೆ ನೋಟಿಸ್ ಕಳುಹಿಸಿದ್ರು. ಧನುಷ್ ಈ ಹಿಂದೆ ನಾನುಂ ರೌಡಿದ ಚಿತ್ರದ ದೃಶ್ಯಗಳನ್ನ ಬಳಸಿದ್ದಕ್ಕೆ ಧನುಷ್ ಅವರು ನೋಟಿಸ್ ಕಳುಹಿಸಿದ್ರು. ಇದೀಗ ಚಂದ್ರಮುಖಿ ಚಿತ್ರದ ದೃಶ್ಯಗಳನ್ನ ಕೂಡ ಬಳಸಿದ್ದಕ್ಕೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಇದು ಕಾಪಿರೈಟ್ ನಿಯಮಗಳ ಉಲ್ಲಂಘನೆ ಅಂತ ನಯನತಾರಗೆ ನೋಟಿಸ್ ಹೋಗಿದೆ. ಚಂದ್ರಮುಖಿ ಚಿತ್ರತಂಡದಿಂದ ನೋಟಿಸ್ ನೀಡಲಾಗಿದೆ. OTT ಪ್ಲಾಟ್ಫಾರ್ಮ್ ನೆಟ್ಫ್ಲಿಕ್ಸ್ಗೂ ಕೂಡ ನೋಟಿಸ್ ಕಳುಹಿಸಿದೆ ಚಿತ್ರತಂಡ ಅನ್ನೋ ಮಾಹಿತಿ ಇದೆ. ಆದರೆ ಯಾವುದೇ ರೀತಿಯ ಕೇಸ್ನ ನಾವು ದಾಖಲಿಸಿಲ್ಲ ಅಂತ ಚಿತ್ರತಂಡ ಕೂಡ ಹೇಳಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.